ಸಮೀರ್ MD. ಇವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ಇವರು ಕರ್ನಾಟಕದ ಒನ್ ಆಫ್ ದ ಟಾಪ್ ಯೂಟ್ಯೂಬ್ ಕ್ರಿಯೇಟರ್ಸ್. ನಿಮಗೆ ಸಮೀರ್ ಅವರ ಲೇಟೆಸ್ಟ್ ಕಾಂಟ್ರವರ್ಸಿ ಬಗ್ಗೆ ಗೊತ್ತೇ ಇರ್ಬೋದು, ಬಟ್ ಅವರ ಇನ್ನೊಂದು ಸೈಡ್, ಅವರ ಯೂಟ್ಯೂಬ್ ಜರ್ನಿ, ಅವರು ಇಲ್ಲಿ ತನಕ ಬರಲಿಕ್ಕೆ ಪಟ್ಟ ಕಷ್ಟ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಇವತ್ತು ಅದನ್ನು ತಿಳ್ಕೊಳ್ಳುವ. ಸಮೀರ್ ಅವರ ಯೂಟ್ಯೂಬ್ ಜರ್ನಿ ಅವರ ಕಾಲೇಜ್ ಡೇಸಲ್ಲೇ ಸ್ಟಾರ್ಟ್ ಮಾಡಿದ್ರು, ಎಲ್ಲಿ ಅವರು ಬೇರೆ ಕ್ರಿಯೇಟರ್ಸ್ಗೆ ವಿಡಿಯೋ ಎಡಿಟಿಂಗ್ ಆ್ಯಂಡ್ ವಾಯ್ಸ್ ಓವರ್ ಮಾಡಿ ಕೊಡ್ತಿದ್ರು. ಇಲ್ಲಿಂದ ಅವರಿಗೆ ಒಂದು ಯೂಟ್ಯೂಬ್ ವಿಡಿಯೋ ಹೇಗೆ ಮಾಡ್ತಾರೆ ಅದರ ಕಂಪ್ಲೀಟ್ ಪ್ರೊಸೀಜರ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಇದನ್ನ ನೋಡಿ ಒಂದು ದಿನ ಅವರ ತಲೆಯಲ್ಲಿ ಒಂದು ಥಾಟ್ ಬಂತು, ಬೇರೆಯವರಿಗೆ ವಿಡಿಯೋ ಎಡಿಟಿಂಗ್ ಮಾಡಿ ಕೊಡುವ ಬದಲು ತಾನೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯಾಕೆ ಅಪ್ಲೋಡ್ ಮಾಡಬಾರ್ದು. ಇದನ್ನ ನೋಡ್ತಾ ಇವರೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಬೈ ದ ನೇಮ್ ಸಮೀರ್ MD. ಎಲ್ಲಿ ಇವರು ರಿಯಲ್ ಲೈಫಲ್ಲಿ ಆದ ಹಾರರ್ ಸ್ಟೋರಿಯನ್ನ ಇಂಟ್ರೆಸ್ಟಿಂಗ್ ವೇಲಿ ಜನರಿಗೆ ಹೇಳ್ತಿದ್ರು ಆ್ಯಂಡ್ ಇದರಿಂದ ಅವರೊಂದು ಒಳ್ಳೆ ಆಡಿಯನ್ಸ್ ಬೇಸ್ ಕ್ರಿಯೇಟ್ ಮಾಡಿದ್ರು. ಜನರು ಅವರ ಹೊಸ ಹಾರರ್ ಸ್ಟೋರೀಸ್ಗೆಲ್ಲ ಕಾಯ್ತಾ ಇದ್ರು. ಎಲ್ಲವೂ ಚೆನ್ನಾಗಿತ್ತು, ಬಟ್ ಥಿಂಗ್ಸ್ ಡಿಡಂಟ್ ಗೋ ಹ್ಯಾಸ್ ಈ ಪ್ಲ್ಯಾಂಡ್. 35,000 ಸಬ್ಸ್ಕ್ರೈಬರ್ಸ್ ಇದ್ದ ಚಾನಲ್ ಒಂದು ದಿನ ಯೂಟ್ಯೂಬ್ ಸಡನ್ಲಿ ಟರ್ಮಿನೇಟ್ ಮಾಡಿತ್ತು, ಅಂದ್ರೆ ಪರ್ಮನೆಂಟ್ಲಿ ಡಿಲೀಟ್. ಅವ್ರು ಅಷ್ಟು ಕಷ್ಟಪಟ್ಟು ಬಿಲ್ಡ್ ಮಾಡಿದ ಚಾನಲ್ ಒಮ್ಮೆಲೆ ನೀರಿಗೆ ಹೋಮ್ ಹಾಕಿ ತರ ಆಯ್ತು. ಬಟ್ ಅವ್ರು ಯಾವತ್ತೂ ಗಿವ್ ಅಪ್ ಮಾಡಲಿಲ್ಲ. ಆನ್ 1st June 2022 ಅವ್ರು ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಬೈ ದ ನೇಮ್ ಸಮೀರ್ MD ಹಾರರ್ ಆ್ಯಂಡ್ ಪುನಃ ಸ್ಟಾರ್ಟಿಂಗ್ ಇಂದ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಸಹ ಸೇಮ್ ಹಾರರ್ ಸ್ಟೋರೀಸ್ ಅನ್ನ ಜನರ ಮುಂದೆ ತೋರಿಸ್ತಿದ್ರು. ಅವರ ಹಳೆ ಆಡಿಯನ್ಸ್ ಇವರ ಹೊಸ ಚಾನಲ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಟೈಮ್ ಪಾಸ್ ಆದ ಹಾಗೆ ಇವರ ವಿಡಿಯೋಸ್ಗೆಲ್ಲ ಲ್ಯಾಕ್ಸ್ ಅಲ್ಲಿ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಒಂದು ಮೇನ್ ರೀಸನ್ ಅವರ ನರೇಷನ್ ಆ್ಯಂಡ್ ಅವರ ವಿಡಿಯೋ ಎಡಿಟಿಂಗ್ ಸ್ಟೈಲ್. ಇವರು ಯಾವ ವಿಡಿಯೋದಲ್ಲೂ ಸ್ಕ್ರಿಪ್ಟಿಂಗ್ ಆ್ಯಂಡ್ ವಿಡಿಯೋ ಕ್ವಾಲಿಟಿಯನ್ನ ಡೌನ್ ಆಗಲಿಕ್ಕೆ ಬಿಡಲೇ ಇಲ್ಲ. ಇದರಿಂದ ಆಡಿಯನ್ಸ್ ಇವರೊಟ್ಟಿಗೆ ಒಳ್ಳೆ ಎಂಗೇಜ್ ಆಗ್ತಿದ್ರು. ಆಡಿಯನ್ಸ್ ಇಂದ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರೋದು ನೋಡಿ ಇವರು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು. ಈಗಿನ ಮಾಡರ್ನ್ ಜನರೇಷನ್ ಅವರ ಮಧ್ಯ ಪೊಲಿಟಿಕ್ಸ್ ಆ್ಯಂಡ್ ಸೊಸೈಟಿಯಲ್ಲಿ ನಡೆಯುವ ಪ್ರಾಬ್ಲಮ್ಸ್ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಅದನ್ನ ಜನರ ಮುಂದೆ ತರುವ ಉದ್ದೇಶದಲ್ಲಿ ಆನ್ 24 August 2024 ಇವರು ಇನ್ನೊಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ರು ಬೈ ದ ನೇಮ್ ದೂತ, ಅಂದ್ರೆ ಮೆಸೆಂಜರ್. ಎಲ್ಲಿ ಇವರು ಸಮಾಜದಲ್ಲಿ ನಡೆಯುತ್ತಿರುವ ಪ್ರಾಬ್ಲಮ್ಸ್ ಅನ್ನ ಎಲ್ಲರ ಮುಂದೆ ತರ್ತಿದ್ರು ಆ್ಯಂಡ್ ಜನರಿಗೆ ಅವರ ಇನ್ವೆಸ್ಟಿಗೇಷನ್ ಟೈಪ್ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಿತ್ತು. ಅವರು ವಿಡಿಯೋ ಪ್ರೆಸೆಂಟ್ ಮಾಡುವ ಸ್ಟೈಲ್, ಅವರ ಡೀಪ್ ರಿಸರ್ಚ್ ಆ್ಯಂಡ್ ಜನರೇಟೆಡ್ ವಿಡಿಯೋ ಕ್ಲಿಪ್ಸ್ ಇಂದ ಜನರಿಗೆ ತುಂಬಾ ಈಸಿಲಿ ಇರೋ ಟಾಪಿಕ್ ಅರ್ಥ ಆಗ್ತಿತ್ತು. ಎಲ್ಲ ಸರಿಯಾಗಿ ಹೋಗ್ತಿತ್ತು. ಬಟ್ ಆ ಒಂದು ವಿಡಿಯೋ ಸಮೀರ್ ಅವರ ಲೈಫೇ ಚೇಂಜ್ ಮಾಡಿಬಿಡ್ತು. ಆನ್ 27 February 2025 ಇವರು ಸೌಜನ್ಯ ರೇಪ್ ಕೇಸ್ ಮೇಲೆ ವಿಡಿಯೋ ಮಾಡ್ತಾರೆ. ಇವರಿಗೆ ಅದು ಜಸ್ಟ್ ಏನದರ ಡಾಕ್ಯುಮೆಂಟರಿ ವಿಡಿಯೋ, ಬಟ್ ಆ ವಿಡಿಯೋ ಒಂದು ವಾರದಲ್ಲೇ ಇಡೀ ಕರ್ನಾಟಕದಲ್ಲಿ ವೈರಲ್ ಹೋಗಿ ಬಿಡ್ತು. ಇದನ್ನ ಅವರಾಗ್ಲಿ ಅಥವಾ ಅವರ ಟೀಮಲ್ಲಿ ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ತಿಂಗಳಾಗ್ತಾ ಇವರು ಕರ್ನಾಟಕದ ಹೆಡ್ಲೈನ್ ಆಗಿದ್ರು. ಇವರ ಆ ಒಂದು ವಿಡಿಯೋದಿಂದ ಜನರಿಗೆ ಸೌಜನ್ಯನವರ ಮೇಲೆ ನಡೆದ ಅತ್ಯಾಚಾರ ಆ್ಯಂಡ್ ಧರ್ಮಸ್ಥಳದ ಇನ್ನೊಂದು ಸೈಡ್ ತೋರಿಸಿತು ಆ್ಯಂಡ್ ಸೌಜನ್ಯ ಪರ ಸಂಘಗಳು ಪುನಃ ಜಸ್ಟಿಸ್ಗೆ ಡಿಮಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ವಿಡಿಯೋದಿಂದ ಅವರಿಗೆ ತುಂಬಾ ಥ್ರೆಡ್ ಕಾಲ್ಸ್ ಆ್ಯಂಡ್ FIR ಎಲ್ಲ ಬಿತ್ತು. ಎಲ್ಲಿ ತನಕ ಅಂದರೆ ಇವರ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಲೀಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಸಮೀರ್ ಇಲ್ಲೇ ಸ್ಟಾಪ್ ಮಾಡಲಿಲ್ಲ. ಅರೌಂಡ್ ಮಿಡ್ ಮಾರ್ಚ್ ಅಲ್ಲಿ ಅವರು ಸೌಜನ್ಯನ ಕೇಸ್ ಬಗ್ಗೆ ಆ್ಯಂಡ್ ಆ ಕೇಸಲ್ಲಿದ್ದ ಫ್ಲಾಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇನ್ನೊಂದು ವಿಡಿಯೋ ಮಾಡ್ತಾರೆ ಆ್ಯಂಡ್ ಈ ವಿಡಿಯೋ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿದ ಥರ ಇತ್ತು. ಆ ಟೈಮಲ್ಲಿ ಎಲ್ಲಿ ನೋಡಿದ ಸೌಜನ್ಯ ಆ್ಯಂಡ್ ಸಮೀರ್. ಇದಾದ್ಮೇಲೆ ಸಹ ಅವ್ರು ಇಲ್ಲೇ ನಿಲ್ಲಿಸಲಿಲ್ಲ. ಆನ್ 12th July 2025 ಧರ್ಮಸ್ಥಳದಲ್ಲಿ ನಡೆದ ಮಾಸ್ ಬರಿಯರ್ ಕೇಸ್ ಬಗ್ಗೆ ಡಾಕ್ಯುಮೆಂಟರಿ ವಿಡಿಯೋ ಮಾಡ್ತಾರೆ ಆ್ಯಂಡ್ ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಏನೆಲ್ಲ ಆಯಿತು ಅದು ನಿಮಗೆ ಗೊತ್ತೇ ಇದೆ. SIT ಫಾರ್ಮ್ ಆಯಿತು, ಸಮೀರ್ ಅವರ ಮೇಲೆ FIR ಆಯಿತು, ಅವರ ಆ ವಿಡಿಯೋಸ್ ಎಲ್ಲ ಡಿಲೀಟ್ ಆಯಿತು ಆ್ಯಂಡ್ ಸೋ ಆನ್. ಈ ಒಂದು ಕಾಂಟ್ರವರ್ಸಿಯಿಂದ ಜನರಿಗೆ ಯೂಟ್ಯೂಬರ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾದ ಪವರ್ ಗೊತ್ತಾಯಿತು. ಸಮೀರ್ ಅವರ ಯೂಟ್ಯೂಬ್ ಜರ್ನಿಯಿಂದ ನಿಮಗೆ ಒಂದು ವಿಷಯ ತಿಳ್ಕೊಳ್ಬೋದು, ದ್ಯಾಟ್ ಈಸ್ ನೀವು ಮನಸ್ಸು ಮಾಡಿದ್ರೆ ಏನ್ ಸಹ ಮಾಡ್ಬೋದು. ಅಕಸ್ಮಾತ್ ಅವತ್ತು ಚಾನಲ್ ಟರ್ಮಿನೇಟ್ ಆಯ್ತಂತ ಗಿವ್ ಅಪ್ ಮಾಡಿ ಕುತ್ಕೊಂಡಿದ್ರೆ ಸಮೀರ್ ಎನ್ನುವ ಹೆಸರು ಇಷ್ಟು ದೊಡ್ಡ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಹೇಳುದು, ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಬರಲಿ ನೆವರ್ ಗಿವ್ ಅಪ್. ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ ಆ್ಯಂಡ್ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಅವರ ಯೂಟ್ಯೂಬ್ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.